ಒಂದು ಕಂಪ್ಲೇಂಟ್ ನನ್ನ ಮೇಲೆ ಕಡಿಮೆ ಮಾಡ್ತಾರೆ ಅಂತ ಹೇಳಿದ್ರೆ 200ರಿಂದ 180 ಆಗುತ್ತೆ, 160 ಆಗುತ್ತೆ, 100 ರೂಪಾಯಿ ಕೂಡ ಕಬಾಬ್ ನಾನು ಮಾಡ್ತೀನಿ. ಅದು ನನ್ನ ಸ್ವತ್ತು, ನಿಮ್ಮವರು ಬಂದಿದ್ದಾರೆ, ನಾನು ಮಾಡ್ತೀನಿ. ಅದು ನನ್ನ ವ್ಯಾಪಾರಕ್ಕೆ ಅಡ್ಡ ಯಾರಾದ್ರೂ ಬಂದರೆ ಇದು ಹೊಟ್ಟಕ್ಕೆ ತಿನ್ನೋ ವಿಷಯ ಇದು. ಆಮೇಲೆ ನಡೆಯೋದು ಬೇರೆ. ಬಿಸ್ನೆಸ್ ಅಲ್ಲಿ ಜನರಲ್ ಆಗಿ ಹೇಳ್ತಾರೆ, ಬಿಸ್ನೆಸ್ ಅಲ್ಲಿ ಏನಾಗುತ್ತೆ, ತಾಲೂಕು ಆಫೀಸರ್ ಒಂದು ಮೇಲೆ ಮಾತ್ರ ಡಿಪೆಂಡ್ ಮಾಡೋದು ತಪ್ಪು. ಯಾವ ರೀತಿಯಲ್ಲಿ ತಪ್ಪಾಗುತ್ತೆ, ಯಾಕಂದ್ರೆ ಅವ್ರು ಧೈರ್ಯವಾಗಿ ಪೆಟಿಷನ್ ಹಾಕೋದು ಬೇಕಾಗಲ್ಲ, ಧೈರ್ಯವಾಗಿ ಹೆಸರು ಇಟ್ಟು ಕೊಡಬೇಕು. ಈ ಥರ ಹೆಸರಲ್ಲಿ ಹಾಕಿದ್ದೀನಿ ನಿಮಗೆ, ನಿಮ್ಮ ಒಂದು ಆಫೀಸರ್ಗೆ ಹೇಳ್ತಾರೋದು 3 kg ಚೆಕ್ ಮಾಡ್ತೀನಿ. ಖಂಡಿತ ಮಾಡೋಣ. ಚೆಕ್ ಮಾಡಿ ಒಬ್ಬರು ಮೇಲೆ ಡಿಪೆಂಡ್ ಮಾಡೋದು ಬೇಡ. ಇದು ಹಂಗೆ ಹೋಲ್ಡಿಂಗ್ ಇಡಿ, ನೀವು ಚೆಕ್ ಮಾಡಿ ತಗೊಂಡೋಗ್ಬಿಟ್ಟು ಹೋಲ್ಡಿಂಗ್ ಇಡಿ. ಅದ್ರ ಬಗ್ಗೆ ನಾನು ರಾಕೇಶ್ ಹತ್ರ ಮಾತಾಡ್ತೀನಿ. ಇಡೀ KGF ಇರೋ ಎಲ್ಲ ಜಾಗದಲ್ಲಿ ಚೆಕ್ ಮಾಡಿಬಿಟ್ಟು ಯಾರಾದ್ರು ಚೆನ್ನಾಗಿಲ್ಲ ಆಮೇಲೆ ಆಕ್ಷನ್ ತಗೊಳ್ಳಿ. ನಾನು ಹೇಳ್ತೀನಿ, ನಾನು ಸತೀಶ್ ಅಂತ ಹೇಳಿ ಆಹಾರ ಸುರಕ್ಷಾ ಅಧಿಕಾರಿ KGF ತಾಲೂಕು. ಸೊ ನಾನು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ರೇಟ್ಗೂ ನಮಗೆ ಸಂಬಂಧ ಇಲ್ಲ. ನಾವು ನಮ್ಮ ಇಲಾಖೆಯಿಂದ ನೋಡೋದು ಆಹಾರ ಗುಣಮಟ್ಟ ಮತ್ತು ಸುರಕ್ಷತೆ ಎರಡು ಮಾತನಾಡ್ತೀವಿ. ಸೊ ಅದರ ಅಡಿಯಲ್ಲಿ ಹೇಳಿ ಬಂದಿದ್ದಾರೆ. ಸೊ ಹಾಗಾಗಿ ಅದರ ಮೇಲೆ ಬಂದು ನಾನು ಕಾನೂನಾತ್ಮಕ ಆಹಾರ ಮಾದರಿನ ತಗೊಂಡಿದ್ದೀನಿ. ಅದನ್ನು ರಾಜ್ಯ ಪ್ರಯೋಗಶಾಲೆ ಬೆಂಗಳೂರು ಕಳಿಸ್ಕೊಡ್ತೀನಿ. ಸೊ ರಿಸಲ್ಟ್ ಬಂದ ತಕ್ಷಣ ಆದಮೇಲೆ ಅದೇನಾಗುತ್ತೆ ಅಂದ್ರೆ ಮುಂದಿನ ಹಿರಿಯ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಅದನ್ನು ಕಾನೂನು ಕ್ರಮ ಕೈಗೊಳ್ತಾರೆ. ಆಧಾರದ ಮೇಲೆ ಯಾರು ಪರ್ಟಿಕ್ಯುಲರ್ ಆಗಿ ನಮ್ಮನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಲ್ಲಿರುವರು ಬಿಸ್ನೆಸ್ ಮ್ಯಾನ್ ನಮ್ಮ ಚಿಕನ್ ಶಾಪ್ ಅವರು ಯಾರು ಬೇಕಾದ್ರೆ ಇರಲಿ, ಓವರಾಲ್ ಆಗಿ ಕೊಟ್ಟಿರೋದು ತಪ್ಪಾಗುತ್ತೆ. ಡೈರೆಕ್ಟ್ ಆಗಿ ಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಹೆಸರು ಹಾಕಿ ಕೊಡಿ ಸರ್. ಇದು ಓವರ್ ಆಗಿ ಕೊಟ್ಟಿದ್ದಾರೆ ಅಥವಾ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಸರ್? ಇಲ್ಲ, ನಮ್ಮ ಹಿರಿಯ ಅಧಿಕಾರಿ ಹೇಳಿದ್ದಾರೆ. ಸೊ ಹಂಗಾಗಿ ಮಾಡಿ ಅಂತೇಳಿ. ಸೊ ಹಂಗಾಗಿ ಇವ್ರು ಹೇಳ್ದಂಗೆ ನಾವು ಕಾಲಕ್ರಮೇಣ ನಾವು ಮುಂದಿನ ದಿನ ಎಲ್ಲ ಹಂತಗಳಲ್ಲೂ ನಾಟ್ ಓನ್ಲಿ ಇದು ಈ ಐಸಿ ಶಾಪು ಎಲ್ಲ ನಮ್ಮ ಕ್ಷೇತ್ರ ಭಾಗದಲ್ಲಿ ಎಲ್ಲೆಲ್ಲಿ ಇದು ಎಲ್ಲ ಕಡೆನೂ ಇದೇ ಥರ ಕಾನೂನು ಕ್ರಮ ಕೈಗೊಳ್ತೀವಿ. ಆಹಾರ ಗುಣಮಟ್ಟ ಕಾಯ್ದೆ ಅಡಿಯಲ್ಲಿ ಏನೇನು ಬರ್ತೋ ಅದೇನು ಕ್ರಮಗಳನ್ನು ಕೈಗೊಳ್ತೀವಿ. ಇದು ಸಾಮಾನ್ಯದು. ಯಾಕೆಂದ್ರೆ ಜಫರುಲ್ಲಾ ಅಂಗಡಿ ಮೇಲೆ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪಬ್ಲಿಕ್ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಯಾವುದ್ರಲ್ಲಿ ಓವರಾಲ್ ಆಗಿ ಫೋನ್ ಮಾಡಿದ್ದಾರೆ. ನಮ್ಮ ಆಫೀಸರ್ಗೆ ನಾನು ಡಿಸ್ಟ್ರಿಕ್ಟ್ ಆಫೀಸರ್ಗೆ ಹೇಳಿರೋದು ಒಬ್ಬರು ಮೇಲೆ ಡಿಪೆಂಡ್ ಮಾಡೋಕ್ಕೆ ಹೋಗ್ಬಿಡ. ಇಡೀ ಜನ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ 40-50 ಅಂಗಡಿ ಇದೆ, ಚಿಕನ್ ಅಂಗಡಿ. ಜಫರುಲ್ಲಾ ಕೊಡ್ಬೋದು, ಅವರು ಓನ್ ರೈಟ್, ಅವ್ರು ಬಿಟ್ಟು ಕೊಡ್ತಾರೋ ಐಯಲ್ಲಿ ಕೊಡ್ತಾರೆ, ಅವ್ರ ಇಷ್ಟ. ಅವ್ರು ಲಾಸಲ್ಲಿ ಕೊಟ್ಟಿದ್ರೆ ಅವ್ರಿಗೆ ಲಾಸ್ ಆಗುತ್ತೆ, ಐಯಲ್ಲಿ ಕೊಟ್ಟಿದ್ರೆ ಅವ್ರು ಬೆನಿಫಿಟ್ ಬರುತ್ತೆ. ಅವ್ರು ಯಾವ ಅದ್ರ ಬಗ್ಗೆ ಇವ್ರು ಕೇಳಕ್ಕೆ ಬಂದಿಲ್ಲ. ಇದು ಮಾತ್ರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಡೀ 40 ಅಂಗಡಿ KGF ಇರೋ ಟೋಟಲ್ ಅಂಗಡಿ ಚೆಕ್ ಮಾಡ್ತಾರೆ. ಅದೇ ಒಂದು ಅವ್ರಿಗೊಂದು ಖಂಡಿತ ಮಾಡೋಣ. ಏನೀಗ ನಮ್ಮ ಕ್ಷೇತ್ರ ಆದಂತಿದೆ, ನಾಟ್ ಓನ್ಲಿ KGF ಗ್ರಾಮೀಣ ಪ್ರದೇಶ ಸೇರಿ ಒಳಗೊಂಡು, ಬಟ್ ಅದೇ ಆಗಲ್ಲ. ಬಟ್ ಡೇ ಬೈ ಡೇ ಸೊ ಏನು ಮಾಡ್ತೀವಿ, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಲ್ಲಿ ಏನು ಮಾನದಂಡ ನಿಂತಿದೆ ಅದು ಖಂಡಿತವಾಗಿ ಎಲ್ರಿಗೂ ತಿಳಿ ಹೇಳ್ತೀವಿ, ಆರೋಗ್ಯ ಶಿಕ್ಷಣ ನೀಡ್ತೀವಿ, ಶಾಂಪಲ್ ಮಾಡ್ತೀವಿ. ಸೊ ಸೂಕ್ತ ಕ್ರಮನೂ ಕೈಗೊಳ್ತೀವಿ. ಇದು ಶಾಂಪಲ್ ನನಗೆ ಡೈಲಿ ಯೂಸ್ ಮಾಡಿದ್ರೆ ಚಿಕನ್ ಕಬಾಬ್ ಪೌಡರ್ ಇದು ಒಂದು ನಾನು ಸೇಲ್ பண்ணுற ಚಿಕನ್ ಖಂಡಿತ ನಾನು ಸಾರ್ಗೆಲ್ಲ ಒಂದು ಕೊಡುವ ಚಟ್ನಿ ಆಧಾರದ ಮೇಲೆ ಬಂದಿದ್ದೀವಿ. ಹಂಗಿದ್ರೆ ನೀವು ಟೋಟಲ್ KGF ಇರೋ ಜಾಗದಲ್ಲಿ ಪೂರ್ತಿ ಮಾಡಿಬಿಡ್ಬೇಕು. ಖಂಡಿತ ಮೇಡಮ್, ಒಂದೇ ಒಂದು ಮಿಸ್ ಮಾಡೋದು. ಯಾಕಂದ್ರೆ ಇಡೀ ಅಂಗಡಿ ಎಲ್ಲವೇ ಒಂದೇ ಚಿಕನ್ ಅಲ್ಲಿ ಡಿಫ್ರೆಂಟ್ ಕಾನೂನು ಎಲ್ರಿಗೂ ಒಂದೇನೆ. ಖಂಡಿತ ಮಾಹಿತಿ ಯಾರು ಕೊಟ್ಟಿದ್ದಾರೆ ಅದು ಬೇಕಾದ್ರೆ ನಮಗೆ ನಮ್ಮ ಹೈಯರ್ ಇದ್ದಾರೆ, ಅದು ಕೊಡ್ತಾರೆ. ಈಗ ಕೆಲವೊಂದು ನಮ್ಗೆ ಇರುತ್ತೆ, ಕೆಲವೊಂದು ನಾವು ಹೇಳ್ಬೋದು, ಕೆಲವೊಂದು ಮಾಡಲ್ಲ. ಯಾಕಂದ್ರೆ ಅಂತ ಅಧಿಕಾರಿ ಇರ್ತಾರೆ. ನಮ್ಮ ದೇಶ ಜವಾಬ್ದಾರಿ ಕೊಟ್ಟಿರ್ತಾರೆ ಹಿರಿಯ ಅಧಿಕಾರಿಗಳು ಏನು ಕೊಟ್ಟಿರ್ತಾರೆ. ಪಬ್ಲಿಕ್ ರಿಪೋರ್ಟ್ ಯಾವುದು ಹೌದು ಅಂದ್ರೆ ಸಪೋರ್ಟ್ ಕೊಡಬೇಕು, ಅದು ಬೇಕೇನಿಲ್ಲ. ಅಂಗಡಿ ಚಿಕನ್ ಅಂಗಡಿ KGF ಎಷ್ಟಿದೆ ಅಷ್ಟು ಒಂದು ಫೈನ್ ಲಿಸ್ಟ್ ಮಾಡ್ತೀವಿ. ಅಲ್ಲಿ ಒಂದು ಎಲ್ಲಾ ಕಡೆ ಹೋಗ್ಬಿಟ್ಟು ಚಿಕನ್ ತೆಗಿಬಿಟ್ಟು ಈ ಯಾಕೆ ಈ ಒಂದು ಮಾತ್ರ ಕಡಿಮೆ ಕೊಡ್ತಾರೆ ಹೇಳಿದ್ರು ಒಬ್ಬರು ಮಾತ್ರ ಫೈಟ್ ಮಾಡೋದು ತಪ್ಪಾಗುತ್ತೆ ಈ ಕಾಲದಲ್ಲಿ. ಯಾಕಂದ್ರೆ ಇಡೀ ಎಲ್ಲಾ ಕಡೆ ಎಷ್ಟು ಚಿಕನ್ ಅಂಗಡಿ ಇದೆ ಟೋಟಲ್ ಎಲ್ಲಾ ಕಡೆ ಚೆಕ್ ಮಾಡಿ ಅಲ್ಲಿ ಸೇಫ್ಟಿ ಇದೆಯಾ ಚೆಕ್ ಮಾಡ್ಬಿಟ್ಟು ಶುರು ಮಾಡಿಬಿಟ್ಟು ಒಂದು ಜಫರುಲ್ಲಾ ಬಂದ್ರೆ ಅವ್ರು ಏನೋ ಸಿಕ್ಕಿದ್ದಾನೆ ಬಂದ್ರೆ ಅವ್ರು ಮಾಡುವುದು ತಪ್ಪಾಗಿಲ್ಲ. ಇಲ್ಲ, ನಾವು ನೀವು ಹೇಳ್ದಂಗೆ ಕಾನೂನು ಎಲ್ಲರೂ ಒಂದೇ. ಖಂಡಿತ ಮಾಡೋಣ. ಕಾನೂನು ರೀತಿಯಲ್ಲಿ ನಿಮ್ಗೆ ಫುಡ್ ಅಂಡ್ ಸೇಫ್ಟಿ ಆಫೀಸಲ್ಲಿ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ, ಮಾಡಲೇಬೇಕು. ಖಂಡಿತವಾಗಿ ಮಾಡೋಣ. ಚೆಕ್ ಮಾಡ್ಬೋದು ತಗೊಂಡು ಹೋಗಿ. ಅದೇ ತರ KGF ಎಷ್ಟಿದೆ ಅಷ್ಟು ಚೆಕ್ ಮಾಡಿ ಖಂಡಿತವಾಗಿ ಮಾಡೋಣ. ನಾನು ರಾಕೇಶ್ ಬೇಕಾದ್ರೆ ಕಾಲ್ ಮಾಡಿ ಖಂಡಿತ ಫೋನ್ ಮಾಡಿಕೊಡಿ. ಖಂಡಿತ ಮಾಡೋಣ. ರಾಕೇಶ್ ಖಂಡಿತ ಮಾಡೋಣ. ನಾವು ಮಾತಾಡ್ತೀವಿ. ಓಕೆ, ನಿಮ್ಗೆ ಏನಂತ ಕಮೆಂಟ್ ಮಾಡಿದ್ದಾರೆ? ಸೊ ಇಲ್ಲಿ ಚಿಕನ್ ಕ್ವಾಲಿಟಿ ಚಿಕನ್ ಇಲ್ಲ, ಕಮ್ಮಿ ರೇಟಿಗೆ ಮಾಡ್ತಾರೆ ಅಂತ ಕಂಪ್ಲೇಂಟ್ ಬಂದಿದೆ. ಕಮ್ಮಿ ರೇಟ್ಗೆ ಅಂದರೆ ಹೆಂಗೆ? ಅಂದರೆ ರೇಟು ತಗೊಂಬರೋ ರೇಟಿಂದ ಕಮ್ಮಿ ಮಾಡ್ತಾರೆ. ಸೊ ಇಲ್ಲೆಲ್ಲ ಸೊ ಮಾಡ್ತಾರೆ. ಒಂದು ನಿಮಿಷ
ಚಿಕನ್ ವ್ಯವಹಾರ ಬಗ್ಗೆ, ಈ ಕಬಾಬ್ ವ್ಯವಹಾರ ಬಗ್ಗೆ, ಹೋಟೆಲ್ ಬಗ್ಗೆ ಜನರಿಗೆ ತಿಳಿಸಿದ್ರೆ ಆಯ್ತಾ, ಈ IAS ಆಫೀಸರೇ ಅಷ್ಟು ದುಡ್ಡು ಓದಿದಾರಲ್ವಾ, ಅವರೆಲ್ಲ ಕೆಲಸ ಬಿಟ್ಬಿಟ್ಟು ಈ ವ್ಯಾಪಾರ ಶುರು ಮಾಡ್ಬಿಡ್ತಾರೆ ಆಯ್ತಾ. ನಮ್ಗೆ ಇದರಲ್ಲಿ ಲಾಭ ಐತೆ, ನಾವು ಇನ್ನೂ ಕಡಿಮೆ ಮಾಡಿದ್ರೆ ಕೂಡ ನಮ್ಗೆ ಲಾಸ್ ಆಗಲ್ಲ. ಲಾಭ ನಷ್ಟ ಬಗ್ಗೆ ನಾನು ಮಾತಾಡಲ್ಲ. ನಾನು ಮಾಡೋದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಬಗ್ಗೆ ಮಾತ್ರ ಅಷ್ಟೇ. ಲಾಭ ನಷ್ಟ ಬಗ್ಗೆ ನಾನು ಮಾತಾಡಲ್ಲ. ನಾನು ಮಾಡೋದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಬಗ್ಗೆ ಮಾತ್ರ ಅಷ್ಟೇ. ನಿಮ್ ಕರ್ತವ್ಯ, ನಿಮ್ ಕೆಲಸ ನೀವು ಮಾಡಿ, ನಾವು ಬೇಡ ಅನ್ನಲ್ಲ. ನೀವೆಲ್ಲ ನಮ್ಮ ಅಂಗಡಿ ಒಳಗೆ ಬಂದಿರಿ, ಪರಿಶೀಲನೆ ಮಾಡಿದ್ದೀರಾ, ನಮ್ಗೆ ನೀವು ಅಡ್ವೈಸ್ ಮಾಡ್ತೀರಾ, ಒಳ್ಳೇದು, ನಿಮ್ಗೆ ಧನ್ಯವಾದಗಳು. ಇಲ್ಲಿ ಇನ್ನೊಂದು ಏನಂದ್ರೆ, ಇದು ನನ್ನ ಸೊತ್ತು ಆಯ್ತಾ, ನಾನು ಸುಮ್ಮನೆ ಕೂಡ ಸುಮ್ಮನೆ ಕೊಡ್ತೀನಿ, ನನ್ಗೆ ಯಾರು ಕೇಳಂಗಿಲ್ಲ. ಯಾರು ಇವರು ಹೋಲ್ಸೇಲ್ ಡೀಲರ್, ನಿಮ್ಮ ಹೆಸರು ನಮ್ಮ ಹೆಸರು ಪ್ಲಾಜಾ. ನಾನು ಬಂದ್ಬಿಟ್ಟು ಜನರಿಗೆ ನಮ್ಮ ಊರು ಜನರಿಗೆ ಸೇವೆ ಮಾಡಬೇಕು ಅಂತ ವ್ಯಾಪಾರ ಮಾಡ್ತಾ ಇರೋದು ಆಯ್ತಾ. ನಮ್ಮ ಹೆಸರು, ನಮಗೆ ಹೆಸರು ಬೇಕು ಆಯ್ತಾ. ಗಫುರ್ಲಾ KGF ದಲ್ಲಿ ಒಂದು ವ್ಯಾಪಾರಿ ಅಂದ್ಬಿಟ್ಟು ನನಗೆ ಹೆಸರು ಬರಬೇಕು. ನನಗೆ ಬರೋದ್ರಲ್ಲಿ ನಾನೆಲ್ಲ 10 ರೂಪಾಯಿ ಕಡಿಮೆ ಮಾಡ್ತೀನಿ, ಸುಮ್ಮನೆ ಕೂಡ ಕೊಡ್ತೀನಿ. 2 ವರ್ಷ ನಮ್ಮ KGF ಜನರಿಗೆ ಕರ್ಕೊಂಡು ಬಂದು ನಾನು ಫ್ರೀಯಾಗಿ ಕೊಟ್ಟೆ ಕೂಡ 2 ವರ್ಷ ಕೊಟ್ಟೆ ಕೂಡ ದೇವರು ನನಗೆ ಕೊಟ್ಟಂಗ ನನ್ನ ಹತ್ರ ಇದೆ, ಅದು ಕಡಿಮೆ ಆಗಲ್ಲ. ನಾನಿನ್ನ ಕೊಡ್ತೀನಿ. ಈ ಲೀಡರ್ಗಳು ಬಂದ್ಬಿಟ್ಟು ಈ ಅಂಗಡಿಯವರೆಲ್ಲ ಹೋಗಿ ಅವ್ರಿಗೆ ಕಡಿಮೆ ಮಾಡ್ತಾರೆ, ಕಡಿಮೆ ನನ್ನ ಸತ್ತು, ನಾನು ಕಡಿಮೆ ಕೊಡ್ತೀನಿ, ಸುಮ್ಮನೆ ಕೊಡ್ತೀನಿ. ಕೇಳಕ್ಕೆ ಯಾರಾದರೂ ಇಲ್ಲಿ ನಾನು ಜಾಸ್ತಿ ಮಾರಿದರೆ ಮಾತ್ರ ನಾನು ಕೇಳಬೇಕು, ನೀನು ಯಾಕೆ ಜಾಸ್ತಿ ಮಾಡ್ತೀಯಾ ಅಂತ. ಕಡಿಮೆ ಮಾರಿದರೆ ಮಾತ್ರ ಕಾನೂನಲ್ಲಿ ಎಲ್ಲಿ ಜಾಗನೇ ಇಲ್ಲ ಕೇಳಕ್ಕೆ. ಯಾರಾದರೂ ಬಂದರೆ ಕೇಳಿದ್ರೆ ಇವಾಗ ಕಬಾಬ್ ಹೇಳಿ ಸರ್. ಏನು ಸರ್, ತಾವು ಏನಕ್ಕೆ ಬಂದಿದ್ದೀರಿ ಇಲ್ಲಿ? ಚಿಕನ್ ತಗೊಳ್ಳಕ್ಕೆ. ಹೇಗಿತ್ತು ಸರ್ ಇಲ್ಲಿ? ನಾವು ಅಂಗಡಿ ಓಪನಿಂದ ಆವತ್ತು ತಗೊಳ್ತಾ ಇದ್ದೀನಿ, ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಇಂದ ನೋಡಿಲ್ಲ ಸಮಯ, ಅದು ಹೇಳಿದ್ರೆ ಸುಳ್ಳಾಗತ್ತೆ, ಅದು ಹೇಳಬಾರ್ದು, ನಾವು ತಪ್ಪಾಗತ್ತೆ. ನಮ್ಮ ಮುಸ್ಲಿಮಲ್ಲಿ ಆ ಥರ ಇಲ್ವೇ, ಅದು ಯಾರು ಬಡವರು ಇದ್ರೇನು ಇರಲಿ, ಯಾರನ್ನ ಇರಲಿ, ಆ ಥರ ಚಾನ್ಸೇ ಇಲ್ಲ. ಅದು ಅಕಸ್ಮಾತ್ ಸುತ್ತೋಗ್ಬಿಟ್ರೆ ನಾವು ನಮ್ಮ ಮುಸ್ಲಿಮ್ಸ್ ಅವ್ರನ್ನಿಲ್ಲ ಬಿಸಾಕ್ಬಿಡ್ತಾರೆ, ಅದು ಯೂಸ್ ಮಾಡಲ್ಲ ಬೇರೆ.